ಜನತಾ ಟಿವಿಯೊಂದಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರಿದ್ದಾರೆ, ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಏನು ಹೇಳಿಕ್ಕೆ ಬಯಸ್ತೀರಿ? ಅಲ್ಲ, ದೆಹಲಿಗೆ ತೆರಳಿದ ವಿಚಾರವೇ ಬೇರೆ. ಅಲ್ಲಿ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಮಾತಾಡಲಿಕ್ಕಿದೆ, ಅಲ್ಲಿ ಬಹುಶಃ ಬೇರೆ ಮೀಟಿಂಗ್ಸ್ ಇದೆ, ಚರ್ಚೆ ಮಾಡಲಿಕ್ಕೆ ಇದೆ, ಮತ್ತು ಕೇಂದ್ರದ ಇನ್ನಿತರ ಸಚಿವ ಇಲಾಖೆಯಲ್ಲಿ ಕೂಡ ಮುಖ್ಯಮಂತ್ರಿ ಅವರಿಗೆ ಮಂತ್ರಿಗಳು ಭೇಟಿಯಾಗಲಿಕ್ಕಿದ್ದಾರೆ. ಅದಲ್ಲದೆ ಇದು ಯಾವುದೇ ವಿಚಾರಕ್ಕೆ ಹೋದದ್ದು ಅಲ್ಲ. ಮತ್ತು ಅಂಥ ವಿಚಾರ ನನಗೆ ಯಾವುದು ಕೂಡ ಗೊತ್ತಿಲ್ಲ. ಮತ್ತು ನಾಗೇಂದ್ರವನ್ನು ಬಹುಶಃ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇನ್ನೂ ಬರಲಿಲ್ಲ. ಇನ್ನೂ ಪ್ರಾಸಿಕ್ಯೂಷನ್ ಆಗಿ ಕೋರ್ಟ್ ತೀರ್ಮಾನದರೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಜೊತೆಗೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ. ಬಹುಶಃ ನಾಗೇಂದ್ರ ನಮ್ಗೆ ಗೊತ್ತಿದ್ದಾಗೆ ಒಂದು ಕಾಂಗ್ರೆಸ್ಸಿನ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕ್ರಮದ ನಾಯಕ. ಅವರು ಎಂದಿಗೂ ಕೂಡ ಇವತ್ತು ಪೋಸ್ಟಿಗೆ ಆಸೆ ಪಟ್ಟವರಲ್ಲ. ಅವರ ಮೇಲೆ ಒಂದು ಆರೋಪ ಬಂದ ತತ್ಕ್ಷಣವೇ ಯಾವುದೊಂದು ವಿಚಾರ ಇಲ್ಲದೆ ಒಂದೇ ದಿವಸದಲ್ಲಿ ರಾಜೀನಾಮೆ ಕೊಟ್ಟು 2 ವರ್ಷ ಅವರು ಅಧಿಕಾರದ ದೂರ ಇದ್ದರು. ಅದೇ ಕೇಂದ್ರದಲ್ಲಿ ನೀಟ್ ಬಂದು ಅಲ್ಲಿ 20 ಜನ ಸತ್ತರೂ ಕೂಡ ರಾಜೀನಾಮೆ ಕೊಡಲಿಲ್ಲ. ಅವರಿಗೊಂದು ಪರಿಹಾರ ಕೇಳಿ ಕೂಡ ಪರಿಹಾರ ಕೊಡಲಿಲ್ಲ. ಒಂದು ಕಾನೂನು ತರಿ ಅಂತೇಳಿ ಕೊಡಲಿಲ್ಲ. ಯಾರಾದರೂ ಒಬ್ಬರು ಅಕೌಂಟಬಿಲಿಟಿನ ರಾಜೀನಾಮೆ ಕೊಡಲಿಲ್ಲ. ಕೇಳಿದವರ ಮೇಲೆ ಲಾಠಿಯಲ್ಲಿ ಹೊಡಲಿಕ್ಕೆ ಪ್ರಾರಂಭ ಅದು. ಮತ್ತು ಇಡೀ ದೇಶದಲ್ಲಿ ಯುವಕರು ವಿದ್ಯಾರ್ಥಿ ಎದ್ದಾಗ ರಾಜೀನಾಮೆ ಕೊಟ್ಟರು. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪಾದಯಾತ್ರೆ ಮಾಡಲಿಕ್ಕೆ ಮುಂದಾಗಿದೆ ಬಿಜೆಪಿ ನಿಯೋಗ, ಈ ರಾಜೀನಾಮೆಯನ್ನು ಒತ್ತಾಯಿಸಿ ನಾಗೇಂದ್ರ ಅವ್ರದ್ದು. ನೋಡಿ, ಪ್ರತಿಪಕ್ಷಕ್ಕೆ ಅದು ಕೆಲಸ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಅದೊಂದು ಸೌಂದರ್ಯ, ಅದವ್ರು ಮಾಡಲೇಬೇಕು. ಆದರೆ ವಿಧಾನಸಭೆ ಅಧಿವೇಶನ ಇದೆಯಲ್ಲ, ವಿಧಾನಸಭೆ ಅಧಿವೇಶನ ಸಭಾಂಗವನ್ನು ರಾಜ್ಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಅವ್ರು ಮಾಡಬಾರ್ದು. ಅಲ್ಲಿ ಜನಸಾಮಾನ್ಯರ ವಿಚಾರಗಳನ್ನು ಚರ್ಚೆ ಮಾಡಿ, ಶಾಸಕರಾದ ವಿಚಾರ ಎತ್ತಿಕೊಂಡು ಅವರಿಗೆ ಸಮಸ್ಯೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ಒಂದು ವೇದಿಕೆ ಆಗಬೇಕು. ಅದನ್ನು ನೀವು ರಾಜ್ಯದ ಪ್ರತಿಭಟನೆ ವೇದಿಕೆ ಮಾಡಿ ಸಾಮಾಜಿಕದ ವಂಚನೆಯನ್ನು ಜನರಿಗೆ ಮಾಡಿದ್ದಾರೆ. ಒಂದವ್ರು ಚರ್ಚೆ ಮಾಡಬೇಕಿದ್ರೆ ನೋಟಿಸ್ ಕೊಟ್ಟು ಯಾಕೆ ಕೊಡಬಾರ್ದು ಅಂತ ಅವ್ರು ಹೇಳಿದರೆ ನಾವು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳ್ತೇವೆ. ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಇವರು ನೋಟಿಸು ಕೂಡ ಕೊಡೋದಿಲ್ಲ, ಇದನ್ನು ಚರ್ಚೆ ಕೂಡ ಬರೋದಿಲ್ಲ. ಇವರು ಏನಾದರೂ ನಾವು ಮಾತಾಡಲಿಕ್ಕೆ ಹೋದಾಗ ಎದ್ದು ನಿಂತು ಎಲ್ಲರಿಗೂ ಒಮ್ಮೆಲೆ ಪ್ರತಿಭಟನೆ ಮಾಡ್ತಾರೆ. ಅದರ ಉದ್ದೇಶ ಏನು? ಅದು ಪ್ರತಿಪಕ್ಷಕ್ಕೆ ಪ್ರತಿಭಟನೆ ಮಾಡೋದು ಪ್ರಜೆ ಮಾಡಲೇಬೇಕಾಗ್ತದೆ. ಆದರೆ ಅದಕ್ಕೊಂದು ಸಿಸ್ಟಮ್ ಬೇಕು. ಅವ್ರ ಪ್ರತಿಭಟನೆಯಿಂದ ಜನರಿಗೆ ಪ್ರಯೋಜನ ಆಗಬೇಕು ಹೊರತು ಜನರಿಗೆ ಅದು ಭಾರ ಆಗ್ಬೋದು, ತೊಂದರೆ ಆಗಬೇಕು. ಥ್ಯಾಂಕ್ ಯು. ಇದಿಷ್ಟು ಸಚಿವ ಯುಟಿ ಖಾದರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅಭಿಜಿತ್ ಗಣೇಶ್, ಜನತಾ ಟಿವಿ, ಬೆಂಗಳೂರು.